ಇದು ಒಂದು ಗೊಂಬೆ ಮತ್ತು ಮರದ ಸ್ನೇಹದ ಕಥೆ. ಒಂದೊಮ್ಮೆ ಹತ್ತಿರದ ಕಾಡಿನಲ್ಲಿ ದೊಡ್ಡ ಹಸಿರಿನಿಂದ ತುಂಬಿದ ಮರವಿತ್ತು. ಈ ಮರಕ್ಕೆ ಹಲವಾರು ಪ್ರಾಣಿಗಳು ಮತ್ತು ಪಕ್ಷಿಗಳು ಬಂದು ಆಶ್ರಯ ಪಡೆಯುತ್ತವೆ. ಆದರೆ ಅದರ ಆಸುಪಾಸಿನಲ್ಲಿ ಒಂದು ಕುಚುಕು ಗೊಂಬೆ ಮಾತ್ರ ಕಾಡಿನ ನೆಲದ ಮೇಲೆ ಎದೆಗುಂದಿ ಕುಳಿತಿತ್ತು. ಈ ಗೊಂಬೆ ಶಕ್ತಿಹೀನವಾಗಿದ್ದು ತನ್ನ ಜೋಳಿಗೆ ಬಿದ್ದಿತ್ತು. ಅದು ಕಾಡಿಗೆ ಹೇಗೆ ಬಂತೋ ತಿಳಿಯುತ್ತಿರಲಿಲ್ಲ. ನಾನು ಏನು ಮಾಡಲಿ? ಇಲ್ಲಿಂದ ನನ್ನ ಮನೆಗೆ ಹೇಗೆ ಹೋದು ಎಂದು ಗೊಂಬೆ ಯೋಚಿಸುತ್ತಿತ್ತು. ಮರ ಇದನ್ನು ಗಮನಿಸಿದ ಮೇಲೆ ಗೊಂಬೆಯ ಬಳಿ ತಲುಪಿತು. ಹೇ ಗೊಂಬೆ, ನೀನು ದುಃಖದಲ್ಲಿದ್ದೀಯಾ? ನಿನಗೆ ಏನಾಯಿತು? ಮರ ಕೇಳಿತು. ನಾನು ಒಂದು ಹಳ್ಳಿಯ ಮಗುವಿನ ಗೊಂಬೆ. ಒಂದು ಬಾರಿ ಬಿರುಗಾಳಿ ನನ್ನನ್ನು ಹಾರಿಸಿಕೊಂಡು ಬಂದಿತ್ತೇನೋ. ನಾನು ನನ್ನ ಮನೆಗೆ ಮರಳಿ ಹೋಗಲು ಸಾಕಷ್ಟು ಶಕ್ತಿಯಿಲ್ಲ, ಗೊಂಬೆ ದುಃಖದಿಂದ ಹೇಳಿತು. ಮರ ಹೃದಯಪೂರ್ವಕವಾಗಿತ್ತು. ಅದು ಗೊಂಬೆಗೆ ಸಹಾಯ ಮಾಡಲು ನಿರ್ಧರಿಸಿತು. ಗೊಂಬೆ, ಚಿಂತೆ ಬೇಡ. ನಾನಿನ್ನಗೆ ಸಹಾಯ ಮಾಡುತ್ತೇನೆ, ಮರ ಸಮಾಧಾನ ನೀಡಿತು. ಮರ ತನ್ನ ಬೃಹತ್ ಶಾಖೆಯನ್ನು ಕೆಳಗೆ ತಗ್ಗಿಸಿ ಗೊಂಬೆಯನ್ನು ಎತ್ತಿತು. ಅದು ಹೇಳಿತು, ನಿನ್ನನ್ನು ಇಲ್ಲಿ ಕಾಯುವವರೆಗೆ ನಾನು ನೆರಳು ನೀಡುತ್ತೇನೆ. ನೀನು ಶಕ್ತಿಯುತವಾಗಿ ಮತ್ತೆ ನಿಂತ ಮೇಲೆ ನಿನಗೆ ಬಲು ಸೊಗಸಾದ ಮನೆ ಹುಡುಕುತ್ತೇವೆ. ಮರವು ಗೊಂಬೆಗೆ ಹಣ್ಣು ನೀಡಿತು. ಗೊಂಬೆ ಅದನ್ನು ತಿನ್ನುತ್ತಾ ತಾನು ಪುನಃ ಶಕ್ತಿಯುತವಾಗುವಂತೆ ಮಾಡಿತು. ಅದರಲ್ಲೂ ಅದು ಮರದ ಇತರ ಸ್ನೇಹಿತರು, ಹಕ್ಕಿಗಳು, ಜಿಂಕೆಗಳು ಮತ್ತು ಕಪ್ಪೆಗಳೊಂದಿಗೆ ಹಾಸ್ಯ ಮಾಡುತ್ತಾ ದಿನಗಳನ್ನು ಚೆನ್ನಾಗಿ ಕಳೆಯತೊಡಗಿತು. ಒಂದು ದಿನ ಗೊಂಬೆ ತನ್ನ ಶಕ್ತಿ ಸಂಪೂರ್ಣವಾಗಿ ಮರಳಿ ಪಡೆದಿತು. ಅದು ಮರಕ್ಕೆ ಹೇಳಿತು, ನೀನು ನನಗೆ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದೆ. ನಾನು ಈ ಸೌಂದರ್ಯವನ್ನು, ಸ್ನೇಹಿತರನ್ನು ಯಾವತ್ತಿಗೂ ಮರೆತೋಲ್ಲ. ಮರ ಸಂತೋಷಗೊಂಡಿತು. ಗೊಂಬೆ, ಜೀವನದಲ್ಲಿ ಸ್ನೇಹ ಅತಿ ಮುಖ್ಯ. ನಿನ್ನಂತಹ ಸ್ನೇಹಿತ ನನಗೆ ದೊರೆತಿರುವುದೇ ಸಾಕು, ಮರ ಹೇಳಿತು. ಗೊಂಬೆ ಮರಕ್ಕೆ ವಿದಾಯ ಹೇಳಿ ತನ್ನ ಹಳ್ಳಿಯತ್ತ ಹೊರಟಿತು. ತನ್ನ ಹಳ್ಳಿಗೆ ಹಿಂತಿರುಗಿದ ಮೇಲೆ ಗೊಂಬೆ ಮರದ ಬಗ್ಗೆ ತನ್ನ ಹಳ್ಳಿಯ ಮಕ್ಕಳಿಗೆ ಹೇಳಿತು. ಮಕ್ಕಳು ಸಂತೋಷದಿಂದ ಕಾಡಿಗೆ ಹೋಗಿ ಮರವನ್ನು ನೋಡಿದರು. ಇನ್ನು ಮರ ಎಲ್ಲರಿಗಿಂತ ಹೊಸ ಸ್ನೇಹಿತರನ್ನು ಪಡೆದಿತ್ತು. ಮಾರ್ಮಡಿಸಿದ ನಿಲುವು, ಸ್ನೇಹವು ಹೇಗಾದರೂ ಪ್ರಬಲವಾದ ಬಾಂಧವ್ಯವನ್ನು ಉಂಟುಮಾಡುತ್ತದೆ. ಸಹಾಯ ಮತ್ತು ಪ್ರೀತಿಯ ಮೂಲಕ ನಾವು ಇನ್ನೊಬ್ಬರ ಬದುಕನ್ನು ಹೊಳೆಯುವಂತೆ ಮಾಡಬಹುದು.